ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಕೆವಿ ಕ್ಯಾಂಪಸ್ಗೆ ಹರಿದು ಬಂದ ರಕ್ತದಾನಿಗಳು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ದಾನಿಗಳ ಮಹಾಪೂರ. ರಾಷ್ಟ್ರೀಯ ದಾಖಲೆಯತ್ತ ಕೆವಿ ಸಂಸ್ಥೆಗಳ ರಕ್ತದಾನ ಶಿಬಿರ. ಬಾಗೇಪಲ್ಲಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಉತ್ತಮ ವಾತಾವರಣ. ದೇವನಹಳ್ಳಿಯ ಕೈಗಾರಿಕೆಗಳು ಬಾಗೇಪಲ್ಲಿಗೆ ನೀಡಲು ಸರ್ಕಾರಕ್ಕೆ ಶಾಸಕರ ಮನವಿ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯಿಂದ ಸರ್ಕಾರಕ್ಕೆ ಒತ್ತಾಯ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಹುಂಡಿ ಕಾಣಿಕೆ ಎಣಿಕೆ ಮುಕ್ತಾಯ. ಹುಂಡಿಯಲ್ಲಿ 37 ಲಕ್ಷ ರೂಪಾಯಿ ಕಾಣಿಕೆ ಹಣ ಸಂಗ್ರಹ. ಚಿನ್ನ, ಬೆಳ್ಳಿ ಜೊತೆಗೆ ವಿದೇಶಿ ಕರೆನ್ಸಿ ಪತ್ತೆ. ಗುರುಗಳನ್ನು ಗೌರವಿಸಲು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದ ಶ್ರೀಗಳ ಕರೆ. ಶಿಡ್ಲಘಟ್ಟದಲ್ಲಿ ಗುರು ಪೌರ್ಣಿಮಾ ಸತ್ಸಂಗ ಕಾರ್ಯಕ್ರಮ. ಗುರು ಹಿರಿಯರಿಗೆ ಗೌರವ ನೀಡಲು ಸಲಹೆ. ವಾರ್ತೆಗಳ ವಿವರ. ಎಲ್ಲಿ ನೋಡಿದರೂ ಜನವೋ ಜನ. ಇಲ್ಲಿ ಯಾವುದೇ ರಾಜಕಾರಣಿಗಳ ಬಹಿರಂಗ ಕಾರ್ಯಕ್ರಮ ಇರಲಿಲ್ಲ. ಹಾಗೆ ಬಂದವರನ್ನ ಮದ್ಯ, ಬಿರಿಯಾನಿ ನೀಡಿ ಕರೆತಂದವರು ಇಲ್ಲ. ಅಲ್ಲಿಗೆ ಬಂದವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದವರು, ಅದರಲ್ಲೂ ರಕ್ತದಾನ ಮಾಡಲು ಬಂದವರು. ಹೀಗೆ ಬಂದ ಜನಸಾಗರ ಮಾಡಿದ ರಕ್ತದಾನ ಇಂದು ರಾಷ್ಟ್ರೀಯ ದಾಖಲೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಹಾಗಾದರೆ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ರಕ್ತದಾನ ಶಿಬಿರದ ವಿವರ ನೋಡೋಣ ಬನ್ನಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಲ್ಲಿ ತೊಳೆಯಲು ನೀರಿಲ್ಲದ ಸ್ಥಿತಿ. ಆದರೆ ಇಲ್ಲೊಮ್ಮೆ ನೋಡಿ, ಹೀಗೆ ರಕ್ತದಾನ ಮಾಡುತ್ತಿರೋ ಈ ಮಹಿಳೆ ಎದ್ದು ಓಡಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಆದರೆ ಇವರು ರಕ್ತದಾನ ಮಾಡಲು ಬಂದಿದ್ದಾರೆ, ಮಾತ್ರವಲ್ಲ ರಕ್ತದಾನ ಮಾಡಿದ್ದಾರೆ. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಖುದ್ದು ಬಂದು ರಕ್ತದಾನ ಮಾಡುವ ಸಾಹಸ ಮಾಡುತ್ತಿರೋ ಈ ಮಹಿಳೆ ಇತರೆ ರಕ್ತದಾನಿಗಳಿಗೆ ನಿಜವಾಗಿಯೂ ಸ್ಫೂರ್ತಿ. ಇವರಂತಹ ಅನೇಕ ಮಂದಿ ನಾ ಮುಂದು ತಾ ಮುಂದು ಅಂತ ಬಂದು ಇಲ್ಲಿ ರಕ್ತದಾನ ಮಾಡುತ್ತಿರೋದು ವಿಶೇಷ. ಆಗುತ್ತೆ ಅಲ್ಲ, ನೀವು ಓಡಾಡೋದಕ್ಕೆ ಕಷ್ಟ ಅಂತದ್ದು ನೀವುಗಳು ಬಂದು ಇಲ್ಲಿ ಕೊಡ್ತಿದ್ದೀರಲ್ಲ? ಇಲ್ಲ, ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. 9th ಓದೋದ್ರಿಂದ ಅಂದ್ಕೊಂಡಿದ್ದೀನಿ. ಬೇರೆಯವರು ಹೇಳ್ತಾ ಇದ್ದರೆ ಬ್ಲಡ್ ಕೊಡಬೇಕು ಅಂತ ಇದೆ. ಬ್ಲಡ್ ಕೊಟ್ಟರೆ ಬೇರೆಯವ್ರು ಮಾರ್ಕೊಳ್ತಾರೇನೋ ಅನ್ನೋದು ಭರವಸೆ ಇತ್ತು. ಮತ್ತು ಹೋಗ್ತಾ ಹೋಗ್ತಾ ಬೇರೆಯವ್ರನ್ನ ತಿಳ್ಕೊಂಡೆ, ರಕ್ತದಾನ ಮಾಡಿದ್ರೆ ಇದಾಗುತ್ತೆ ಅಂತ, ಒಳ್ಳೆಯದಾಗುತ್ತೆ ಅಂತ ಇದು ಮಾಡಿ ಆವಾಗಲಿಂದ ನನಗೂ ಕೊಡಬೇಕು ಅನ್ನೋ ಆಸೆ ಆಯಿತು. ನನಗೆ ಹೆಂಗೂ ನನಗೆ ಇದಾಗಿದೆ. ಬೇರೆಯವ್ರಿಗೆ ಹೆಲ್ಪ್ ಆದರೆ ಅದು ಸ್ವಲ್ಪ ಸಂತೋಷ, ಅವ್ರನ್ನಾದರೂ ನೋಡಿ ಸಂತೋಷ ಪಡಬೇಕು. ಇಲ್ಲ ಸರ್, ಇದೆ ಫಸ್ಟು ಸರ್. ಬೇರೆಯವ್ರಿಗೆ ಕೊಡಿ, ಏನು ಪರವಾಗಿಲ್ಲ, ಒಳ್ಳೆಯದಾಗುತ್ತೆ ಅಂತ. ಕೆವಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮದಿನ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸಿವಿವಿ ಕ್ಯಾಂಪಸ್ನಲ್ಲಿ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರಕ್ಕೆ ನಿರೀಕ್ಷೆಗೂ ಮೀರಿ ರಕ್ತದಾನಿಗಳು ಆಗಮಿಸಿದ್ದರು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಬಾಗೇಪಲ್ಲಿ, ವಿಜಯಪುರ ಸೇರಿದಂತೆ ಹೊರಗಿನಿಂದಲೂ ಬಂದ ಅನೇಕ ಮಂದಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಈ ರಕ್ತದಾನಿಗಳನ್ನು ಕಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ PN ಕೇಶವರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ನೋಡ್ರಿ, CV ಹೆಸರಿಟ್ಟು ಮಾಡ್ತಾ ಇರೋದ್ರಿಂದ ಅವರ ಅಭಿಮಾನಿಗಳು ಹಿಂದಿನಿಂದಲೂ ಇದ್ದಾರೆ.
ಸಿ ವಿ ವೆಂಕಟೇಶ್ವರ ಎಜುಕೇಷನ್ಗೆ ಅವರೇ ಭೀಷ್ಮ. ಅದರಿಂದ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರ ಹೆಸರು ಭಾಳ ವಾಲಂಟಿಯರಿಗೆ ಓಡಾಡ್ತೈತೆ. ಅದರಿಂದ ಅವರು ಮೊಮ್ಮಗ ಇವತ್ತಿನ ದಿವಸ ಈ ಬ್ಲಡ್ ಕ್ಯಾಂಪ್ ಮಾಡಿರೋದ್ರಿಂದ ಭಾಳ ಖುಷಿಯಾಗ್ತೈತೆ. ಎಲ್ಲ ದಾನಕ್ಕಿಂತಲೂ ರಕ್ತದಾನ ಅಂತಕ್ಕಂಥದ್ದು ಭಾಳ ಒಳ್ಳೆಯದು ಅಂತ ಎಲ್ಲರೂ ಹೇಳೋದು. ಅದೇ ರೀತಿಯಲ್ಲಿ ಮಾಡಿದ್ದಾರೆ. ವಾಲಂಟಿಯರಾಗಿ ಸುಮಾರು 10,000 ಜನಕ್ಕೆ ಫೋನ್ಗಳು ಮಾಡಿ ಈ ರೀತಿ ಆರ್ಗನೈಸ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ಸುಲಭದ ಕೆಲಸ ಅಲ್ಲ. ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಇನ್ನೂ ಚೆನ್ನಾಗಿ ಮಾಡಿ ಇವತ್ತು 5,000ದಿಂದ 7,000 6,000 ಯೂನಿಟ್ ರಕ್ತ ಕೊಡ್ತಾಯಿದ್ದಾರೆ ವಾಲಂಟಿಯರ್ಗೆ ಬಂದು ಹುಡುಗರು. ಅಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ನವೀನ್. ಅದರಿಂದ ಒಳ್ಳೆಯದಾಗಲಿ ಅಂತ ಕೊಡ್ತೀನಿ. ನಾನು ಬ್ಲಡ್ ಕೊಟ್ಟಿರೋ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದೀನೋ ಜ್ಞಾಪಕ ಇಲ್ಲ. ಇವಾಗ ಕೊಡೋಕ್ಕೂ ಆಗಲ್ಲ. ಭಾಳ ಸಂತೋಷ ಆಗ್ತೈತಿ. ವಾಲಂಟಿಯರಾಗಿ ಬಂದಿದ್ದಾರಲ್ರಿ ಜನ, ಅದನ್ನು ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗ್ತದೆ. ಇಷ್ಟು ಜನ ಬರಬೇಕಾದ್ರೆ ಕಾರಣ ಯಾರು? ನವೀನ್ ಇಷ್ಟ ಅಲ್ಲ ಆರ್ಗನೈಸ್ ಮಾಡಿರೋದ್ರಲ್ಲಿ ತಾನೇ ಬರೋದು. ಇಲ್ಲಿದ್ರೆ ಎಲ್ಲಿ ಬರ್ತಾರೆ ಜನ? ಕೆಲವರು ಬರ್ತಾರೆ ವಾಲಂಟಿಯರಿಂಗ್, ಆದರೆ ಆರ್ಗನೈಸು ಮಾಡಬೇಕು. ಪ್ರತಿಯೊಂದು ಅನುಕೂಲನೂ ಮಾಡಬೇಕಲ್ಲ. ಎಷ್ಟು ಅನುಕೂಲ ಮಾಡಿದ್ದಾರೆ ಅನ್ನೋದು ನೋಡಿರಿ. ಇದನ್ನೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ನೋಡಿರಿ, ಹೇಳ್ತಾ ಇದ್ದೀನಲ್ಲ 5,000ದಿಂದ 6,000 7,000 ಯೂನಿಟ್ ಅಂತ. ನಡಿ, ಇನ್ನೂ ಜಾಸ್ತಿ ಆಗ್ಬೋದು. ಈ ಜನ ಎಲ್ಲ ಇವನ್ನೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಒಂದು ಅನಿಸಿಕೆ ಆಗ್ತದೆ. ಸಮಾಜ ಸೇವೆ ಮೂಲಕ ಖ್ಯಾತಿ ಪಡೆದಿರುವ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿ.ವಿ. ವೆಂಕಟರಾಯಪ್ಪನವರು ಚಿಕ್ಕಬಳ್ಳಾಪುರವನ್ನು ಶಿಕ್ಷಣದ ನಗರವಾಗಿ ಮಾಡಲು ಪಣ ತೊಟ್ಟು ಸಂಸ್ಥೆಯನ್ನು ಆರಂಭಿಸಿದರೆ, ಕೆ.ವಿ. ನವೀನ್ ಕಿರಣ್ ಅವರು ಅದೇ ಶಿಕ್ಷಣ ಸಂಸ್ಥೆಗಳನ್ನು ಸಮಾಜ ಸೇವೆಗೆ ಒಡ್ಡುವ ಮೂಲಕ ಮತ್ತಷ್ಟು ಪ್ರಖ್ಯಾತಿಗೆ ಪಾತ್ರರಾಗಿದ್ದಾರೆ. ಕೆವಿ ಕ್ಯಾಂಪಸ್ನಲ್ಲಿ ಸಿವಿವಿ ದತ್ತಿ ಜಯಂತಿ ದತ್ತಿ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಮೆಗಾ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸಹಕಾರದಲ್ಲಿ ಪ್ರಾರಂಭವಾದ ರಕ್ತದಾನ ಶಿಬಿರ ಮೊದಲ ಬಾರಿಗೆ ಕೇವಲ 25 ಯೂನಿಟ್ ಸಂಗ್ರಹದಿಂದ ಆರಂಭವಾಗಿ ಕಳೆದ 2 ವರ್ಷಗಳಿಂದ 2,000 ಯೂನಿಟ್ ತಲುಪಿದೆ. ಆ ಮೂಲಕ ರಕ್ತದಾನದ ಕ್ರಾಂತಿಯನ್ನುಂಟು ಮಾಡುತ್ತಿದೆ. ಇಂದು ನಡೆದ ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹ ಮಾಡುವ ನಿರೀಕ್ಷೆ ಇದೆ. ಈ ಕುರಿತು ಸಂಸ್ಥೆಯ ಅಧ್ಯಕ್ಷ ಕೆ.ವಿ. ನವೀನ್ ಕಿರಣ್ ಅವರು ಏನು ಹೇಳುತ್ತಾರೆ, ನೀವೇ ಕೇಳಿ. ಸರ್, ಕಳೆದ 2.5 ತಿಂಗಳಿಂದ ನಮ್ಮ ಇಡೀ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹಗಲು ಇರಲು ಶ್ರಮಿಸಿದ್ದಾರೆ. ಇದೊಂದು ರೀತಿ ಒಂದು ವರ್ಷ ಪೂರ್ತಿ ಓದಿದಂಥ ವಿದ್ಯಾರ್ಥಿ ಎಕ್ಸಾಮ್ ಬರೆಯೋ ದಿನ ಅಂತ ನಮ್ಗೆ ಅನ್ನಿಸ್ತಾ ಇದೆ ಇವತ್ತು. ಮೊದಲನೇದಾಗಿ ಈಗಾಗಲೇ ಸಮಯ 12:15 ಆಗಿದೆ. ಸುಮಾರು 1,000 ಯೂನಿಟ್ಗಳ ಹತ್ತಿರ ಬರ್ತಾ ಇದ್ದೀವಿ. ನಾವು 900 ದಾಟಿದ್ದೇವೆ ಈಗ ಆಲ್ರೆಡಿ. ನಾವು ಎಲ್ಲ ನೇರ ಪ್ರಸಾರ ನೋಡ್ತಾ ಇರ್ತಕ್ಕಂತಹ ರಕ್ತದಾನಿಗಳು ಯಾರ್ಯಾರಿದ್ದೀರಿ, ನಿಮ್ಮೆಲ್ಲರಿಗೂ ಸಹ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಬಂದು ರಕ್ತದಾನ ಮಾಡಿ. ಸರ್, ಕಳೆದ ಬಾರಿ ಕೆಲವರು ಜನರು ತುಂಬ ಹೊತ್ತು ಕಾಯಬೇಕಾಯ್ತು, ವಾಪಸ್ ಹೋದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಈ ಬಾರಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೇವೆ. ಯಾರೂ ಒಂದು 5 ನಿಮಿಷ ಕೂಡ ಕಾಯುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಬಂದು ಅವರು ಅರ್ಜಿಯನ್ನು ಬರ್ಕೊಂಡು ನೇರವಾಗಿ BP ಕೌಂಟ್ರಿಗೆ ಹೋಗ್ಬೋದು. BP ಕೌಂಟ್ರ್ ಚೆಕ್ ಆಗ್ತಾ ಇದ್ದಂಗೆ ಗ್ರೂಪಿಂಗ್ ಮಾಡಿಸ್ಕೊಂಡು ನೇರವಾಗಿ ಅವರು ರಕ್ತದಾನ ಕೊಡ್ತಕ್ಕಂಥ ಸ್ಥಳಕ್ಕೆ ಬರ್ಬೋದು. ಯಾವುದೇ ರೀತಿಯಾದಂತಹ ಕಾಯುವಂಥ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ನೇರ ಪ್ರಸಾರ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಅಂತ ಮನವಿಯನ್ನು ಮಾಡ್ತೇನೆ. ತುಂಬ ಸಂತೋಷ ಆಗುತ್ತೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಒಂದು ರಕ್ತದ ಜಾತ್ರೆ ನಡೀತಾ ಇದೆ ಇವತ್ತು. ಬಹುಶಃ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಜನ ಬರೋದು ಬೇರೆ, ಆದರೆ ರಕ್ತದಾನಕ್ಕೆ ಈ ಪ್ರಮಾಣದಲ್ಲಿ ಜನ ಬರೋದು ಇದು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರ ಜನರಲ್ಲಿ ಇರ್ತಕ್ಕಂತಹ ಒಂದು ಜಾಗೃತಿ ಮತ್ತು ಅವರಿಗೆ ಇರ್ತಕ್ಕಂತಹ ಬದ್ಧತೆಯನ್ನು ಇವತ್ತು ತೋರಿಸ್ಕೊಡ್ತಾ ಇದೆ. ಇದು ಯಾರೋ ಒಬ್ಬರ ಕ್ರೆಡಿಟು ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಕ್ರೆಡಿಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರೀಕ್ಷೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಸರ್. ನಿರೀಕ್ಷೆ ಇನ್ನೊಂದು 2 ಗಂಟೆ ಸಮಯ ಕಳೆದ್ರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಸರ್. ಇಂದು ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮೂಲಕ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಸಂಸ್ಥೆಯ ಶಿಕ್ಷಕರು ಮತ್ತು ಪಠ್ಯೇತರ ಸಿಬ್ಬಂದಿ ಕಳೆದ 1 ತಿಂಗಳಿನಿಂದ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ.
ಶಿಕ್ಷಣ ಸಂಸ್ಥೆಗಳ 400ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿನಿತ್ಯ 2.5 ತಿಂಗಳ ಶ್ರಮಿಸಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. 14,000ಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ರಕ್ತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಪ್ರಚಾರದ ಹಿನ್ನೆಲೆಯಲ್ಲಿ ಇಂದು ರಕ್ತದಾನಿಗಳು ಕೆವಿ ಕ್ಯಾಂಪಸ್ನತ್ತ ಹರಿದು ಬಂದಿದ್ದು ರಾಷ್ಟ್ರೀಯ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹವಾಗಿದೆ. ನಮಗೆ ಇಲ್ಲಿ ಕ್ಯಾಂಪ್ ಐತೆ ಅಂತ ಗೊತ್ತಾಯಿತು, ನಮ್ಮ ಜೈ ಸಾಹೇಬ್ರು ಹೇಳಿದ್ರು, ಹಂಗಾಗಿ ಇಲ್ಲಿ ಬಂದಿದ್ವಿ. ಎಷ್ಟಾಯ್ತು ಸರಿ ನೀವು ಕೊಡ್ತಾರೆ? ಸರ್ ಇದೇ ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ, ಯಾವತ್ತೂ ಕೊಟ್ಟಿರಲಿಲ್ಲ, ಅದಕ್ಕೆ ಒಂದು ಸಾರಿ ಕೊಡೋಣ ಅಂತ. ಚೆನ್ನಾಗಿದೆ, ಡೊನೇಟ್ ಮಾಡ್ಬೋದು. ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಇವ್ರಿಗೆ ಎಲ್ಲರೂ ಬಂದು ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಈ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಲಡ್ ಕೊಡ್ತೀವಿ. ಸೊ ಬ್ಲಡ್ ಕೊಡೋದು ಭಾಳ ಒಳ್ಳೆಯದು, ಎಲ್ಲರೂ ಕೊಡ್ಬೋದು. ವರ್ಷಕ್ಕೆ 3-4 ಸಾರಿ 5 ಸಾರಿನೂ ಕೊಡ್ಬೋದು ಬ್ಲಡ್, ಏನೂ ಲಾಸ್ ಇಲ್ಲ. ವಿತಿನ್ 1 ವೀಕ್ ಬ್ಲಡ್ ವಾಪಸ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ನಾನು ಎಲ್ರಿಗೂ ಹೇಳೋದೇನು ಇಷ್ಟಪಡ್ತೀನಿ ಅಂದರೆ ಬ್ಲಡ್ ಕೊಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಎಮರ್ಜೆನ್ಸಿಲಿರೋರ್ಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬರಪೀಡಿತ ತಾಲೂಕು ಎನಿಸಿಕೊಂಡಿರುವ ಬಾಗೇಪಲ್ಲಿಯಲ್ಲಿ ಈಗ ಕೈಗಾರಿಕೀಕರಣಕ್ಕೆ ಆಶಾವಾದ ಬೆಳವಣಿಗೆ ನಡೆಯುತ್ತಿದೆ. ಇತ್ತೀಚೆಗೆ ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟ ಹಿನ್ನೆಲೆ ಅಲ್ಲಿಗೆ ಬರಬೇಕಾದ ಕೈಗಾರಿಕೆಗಳನ್ನು ಈ ಭಾಗಕ್ಕೆ ಕೊಡುವಂತೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿರುವುದಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಮತ್ತು ಭೂಮಿ ನೀಡುತ್ತಿರುವ ರೈತರೊಂದಿಗೆ ಶಾಸಕ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಇಂದು ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೈಗಾರಿಕೆಗಳ ಸ್ಥಾಪನೆಗೆ ಕಸಬಾ ಹೋಬಳಿಯ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸಹೊಡ್ಯ ಗ್ರಾಮಗಳಲ್ಲಿ 624 ಎಕರೆ ಕೆಐಎಡಿಬಿ ಸ್ವಾಧೀನಪಡಿಸಿಕೊಂಡಿದ್ದು, 428 ಎಕರೆ ಸರ್ಕಾರಿ ಹಾಗೂ 196 ಎಕರೆ ರೈತರ ಜಮೀನು ಇದೆ. ಇದರಲ್ಲಿ ರೈತರು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಲು ಕೆಲ ದಾಖಲೆಗಳ ಗೊಂದಲ ನಿವಾರಿಸಲು ಸಭೆ ಕರೆಯಲಾಗಿದೆ ಎಂದರು. ಸಭೆ ಸೇರಿರೋದು ಕೆಡಿಬಿ ಜಮೀನು ಆಗಿದೆ. ಆ ಜಮೀನು ಪರಿಹಾರ ಕೊಡಿಸೋಕ್ಕೆ ಕೆಲವು ದಾಖಲೆಗಳ ಬಗ್ಗೆ ರೈತರಿಗೆ ಸಂಶಯ ಇತ್ತು. ಆ ಸಂಶಯ ನಿವಾರಣೆ ಮಾಡೋಕ್ಕೆ ನಾವೆಲ್ಲ ಸಭೆ ಸೇರಿದ್ದೀವಿ. ಈಗ ಟೋಟ್ಲು 85 ಜನ ರೈತರು ಮಾತ್ರ ಅಕ್ಯುಲೇಷನ್ ಈಗ ತಗೊಳ್ತಾ ಇರೋದು. ಅದರಲ್ಲಿ 613 ಎಕರೆ ಇದೆ. ಅದರಲ್ಲಿ 424 ಎಕರೆ ಸರ್ಕಾರದ್ದು, 196 ಎಕರೆ ಮಾತ್ರ ರೈತರದ್ದು ಈಗ ಅಕ್ಯುಲೇಷನ್ ಮಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಎಲ್ಲ ರೈತರು ನಾನು 2-3 ಸಲ ಮೀಟಿಂಗ್ ಮಾಡಿದ್ದೀನಿ, ಒಪ್ಕೊಂಡಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಪರಿಹಾರ ಕೂಡ ಚೆನ್ನಾಗಿ ಸರ್ಕಾರ ಕೊಡ್ತಾ ಇದೆ. ಅದನ್ನು ನನಗೆ ಸಮಸ್ಯೆ ಇಲ್ಲ ಅಂತ ಆದಷ್ಟು ಬೇಗ ರೈತರು ಕೊಟ್ಟರೆ ಆದಷ್ಟು ಬೇಗ ನಮಗೆ ಈಗಿರೋದು. ಮೊನ್ನೆ ದೇವನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟು ರೈತರು ಜಮೀನು ಕೊಡ್ದಿರ ವಾಪಸ್ ಹೋಗಿದೆ. ಅದನ್ನು ನಾನು ನಮ್ಮ ಬಾಗೇಪಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಅಕಸ್ಮಾತ್ ಅವರು ಚಂದ್ರಬಾಬು ನಾಯ್ಡು ಲೇಪಾಕ್ಷಿಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೇಪಾಕ್ಷಿ ತಗೋಬೋದು, ನಮ್ಮ ಬಾಗೇಪಲ್ಲಿ ತಗೊಳ್ಳಿ ಅಂತ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇಗ ಮುಗಿದೋದ್ರೆ 1000 ಎಕರೆ ಅವ್ರಿಗೆ ಬೇಕಾಗಿರೋದು 1000 ಎಕರೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಬೇಕು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಎಲ್ಲಿ ಪ್ಲೇಸ್ ಅನ್ನೋದು ಪ್ಲೇಸ್ ನಿಗದಿ ಎಲ್ಲಿ ಮಾಡಿ ಕೈಗಾರಿಕಾ ಪ್ರದೇಶ ಮಾಡೋದಕ್ಕೆ ಎಲ್ಲಿ ಪ್ಲೇಸನ್ನು ನಿಗದಿ ಮಾಡ್ತಾ ಇದ್ದೀವಿ ಅಂತ? ಸರ್, ಕೈಗಾರಿಕಾ ಪ್ರದೇಶ ಮಾಡೋಕ್ಕೆ ಈ ಸರ್ವೆ ನಂಬರ್ಸ್ ಇದೆ. ಕೊಂಡರೆಡ್ಡಿಪಲ್ಲಿ ಹೊಸಹುಡ್ಯ ಸರ್ವೆ ನಂಬರ್, ಅದು ಮೇನ್ ರೋಡ್ ಇದೆಯಲ್ಲ. ಈಗ ಕಾಶಾಪುರಕ್ಕೆ ಹೋಗ್ತೀವಲ್ಲ, ಆ ಕಡೆ ರೈಟ್ ಟು ಲೆಫ್ಟ್ ಇದೆ. ದೆನ್ ಟೋಲ್ ಪ್ಲಾಜಾ ಇದೆ. ಟೋಲ್ ಪ್ಲಾಜಾ ಹಿಂಭಾಗಕ್ಕಾಗುತ್ತೆ. ಸಭೆಗಳನ್ನ ರೈತರನ್ನ ಕರೆದು ಪ್ರತಿಯೊಬ್ಬರ ಜೊತೆ ಕೂಡ, ಯಾಕಂದ್ರೆ ಇದು ಶಾಸಕರು ಖುದ್ದಾಗಿ ರೈತರ ಜೊತೆ 4 ಸಭೆಗಳನ್ನು ಮಾಡಿದ್ರು. ಅರ್ಥಶಾಸ್ತ್ರಗಳ ಮೀಟಿಂಗು 4 ರೈತರ ಜೊತೆ వచ్చి ಇತರ ಏನ್ ರೇಟ್ పోతాడై ಅವన్నీ ಕೂಡ ರೈತರ ತಾಡಿದ್ರು. ರೈತರ ಜೊತೆ ಕೇಳಿದಾಗ ಒಬ್ಬೊಬ್ಬರು ಬೆಲೆ ಹೇಳಿದ್ರು. ಬಟ್ ಸಾಹೇಬರು ಅದೆಲ್ಲ ಆಗೋದು ಬೇಡ, ನಿಮಗೆ ಒಳ್ಳೆ ಪರಿಹಾರ ಕೊಡಿಸ್ತೀನಿ. ಈ ಭಾಗದಲ್ಲಿ ರೈತರಿಗೆ ಇವತ್ತು ಸರ್ಕಾರ ನಿಗದಿಪಡಿಸಿರುವ ದರವನ್ನು ನಾವು ನೋಡಿದಾಗ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋದಕ್ಕಿಂತ ಡಬಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಬ್ಬೊಬ್ಬರು ಒಂದೊಂಥರ ಎಕ್ಸ್ಪೆಕ್ಟ್ ಮಾಡಿದ್ರು.
ಆ ಭಾಗದಲ್ಲಿ ಯಾವ ರೀತಿ ರೈತರು ಜಮೀನುಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಶಾಸಕರು ವಿಶೇಷವಾಗಿ ನಮ್ಮ ಭಾಗದ ಜನರಿಗೆ ಒಳ್ಳೆ ದರ ಸಿಗಬೇಕು, ಒಳ್ಳೆ ರೇಟ್ ಬರಬೇಕು ಅನ್ನೋ ಉದ್ದೇಶದಿಂದ ಸುಮಾರು ದಿನದಿಂದ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳ ಹತ್ರ ವಿಶೇಷವಾಗಿ ಈ ಭಾಗದ ರೈತರಿಗೆ ಒಳ್ಳೆ ಬೆಲೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಬೆಲೆ ಕೊಡುವ 1,70,70,00,000 ಇವತ್ತು ನಿಗದಿಪಡಿಸಿದ್ದಾರೆ ಅಂದರೆ ಅದು ಕೂಡ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ರೈತರು ಆದಷ್ಟು ಬೇಗ ಸಹಕಾರ ನೀಡಬೇಕು. ಇದರಿಂದಾಗಿ ಕೈಗಾರಿಕೆಗಳ ಸ್ಥಾಪನೆ ಬೇಗ ನಡೆದು ಈ ಭಾಗದ ಜನರ ಕನಸು ನನಸಾಗುತ್ತದೆ. ಇಲ್ಲವಾದರೆ ಈ ಕೈಗಾರಿಕೆಗಳು ನೆರೆಯ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರ ಲೇಪಾಕ್ಷಿ ಬಳಿ ಜಮೀನು ನೀಡುವುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಪ್ರಾಜೆಕ್ಟ್ ಸ್ಥಳಾಂತರವಾಗಬಹುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ಬಲವರ್ಧನೆಯೊಂದಿಗೆ ಸಾವಿರಾರು ಮಂದಿ ನಿರುದ್ಯೋಗಿ ಗ್ರಾಮೀಣ ಯುವಜನರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಿಯಾಯೋಜನೆ ತಯಾರಿಕೆ ವೇಗ ನೀಡಿ ತ್ವರಿತ ಗತಿಯಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಿದೆ ಎಂದು ಶಾಸಕರು ಹೇಳಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಯಶಸ್ವಿಯಾಗಿ ನಡೆಯಿತು. ಈ ಬಾರಿ ಹುಂಡಿಯಲ್ಲಿ 37 ಲಕ್ಷ ಕಾಣಿಕೆ ಹಣ ಸಂಗ್ರಹವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಇಂದು ನಡೆಯಿತು. ಹುಂಡಿಯಲ್ಲಿ 37 ಲಕ್ಷ ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದ್ದು, ಹುಂಡಿಯಲ್ಲಿ 18 ಗ್ರಾಂ ಬಂಗಾರ, 50 ಗ್ರಾಂ ಬೆಳ್ಳಿ ಹಾಗೂ ವಿದೇಶಿ ನೋಟುಗಳು ಪತ್ತೆಯಾಗಿವೆ. ದೇಗುಲದ ಅನ್ನದಾಸೋಹ ಆವರಣದಲ್ಲಿ ನಡೆದ ಹುಂಡಿ ಎಣಿಕಾ ಕಾರ್ಯದಲ್ಲಿ ಮುಜರಾಯಿ, ಕಂದಾಯ ಇಲಾಖೆ ಅಧಿಕಾರಿಗಳು, ದೇಗುಲ ಸಿಬ್ಬಂದಿ ಭಾಗಿಯಾಗಿದ್ದರು. ಭಕ್ತರ ಕೋರಿಕೆಯ ಪತ್ರಗಳು ಪತ್ತೆಯಾಗಿರುವುದು ವಿಶೇಷ. ಈ ಕೋರಿಕೆಯ ಪತ್ರಗಳಲ್ಲಿ ದಯವಿಟ್ಟು ನಾನು ವೈದ್ಯನಾಗಬೇಕು, ಕಾಲೇಜು ಮುಗಿಸಿದೆ, ದಯವಿಟ್ಟು MBBS ಸೀಟು ನೀಡಿ ನನ್ನನ್ನು ವೈದ್ಯನನ್ನಾಗಿ ಮಾಡಿ, ದೇವರೇ ದಯವಿಟ್ಟು ನನ್ನ ಗುರಿಗಳತ್ತ ಗಮನ ಹರಿಸುತ್ತೇನೆ ಎಂದು ಒಬ್ಬರು ಭಕ್ತೆ ಪತ್ರ ಬರೆದು ದೇವರಿಗೆ ಮನವಿ ಮಾಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ
ಫ್ರೀ ಸರ್ವಿಸ್. ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಸಮಾಜದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವ ರೂಪಿಸಿರುವ ಮತ್ತು ಜೀವನ ಬೆಳಗಿಸುವ ಗುರುಗಳನ್ನು ಸ್ಮರಣೆ ಮಾಡಬೇಕು. ಜೊತೆಗೆ ಗುರುಗಳಿಗೆ ಗೌರವಿಸುವ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಒಳ್ಳೆಯ ನಾಗರಿಕರಾಗಲು ಸಾಧ್ಯ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಹಂಡಿಗನಾಳ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಗುರುಪೌರ್ಣಿಮಾ ಮತ್ತು ಸತ್ಸಂಗ್ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಸಂಸ್ಥಾನ ಮಠದ ನಿರ್ಮಲಾನಂದ ಶ್ರೀಗಳು, ಸಮಾಜದಲ್ಲಿ ಅನೇಕ ಮಹಾನ್ ಪುರುಷರ ಸಾಧನೆಯಲ್ಲಿ ಅವರ ತಾಯಂದಿರ ಪಾತ್ರ ಪ್ರಮುಖವಾಗಿದೆ. ಹೀಗಾಗಿ ತಾಯಂದಿರು ಸಂಸ್ಕಾರವಂತರಾಗಿ ತಮ್ಮ ಮಕ್ಕಳನ್ನು ಸಂಸ್ಕಾರ ಕಲಿಸಿ ಒಳ್ಳೆಯ ಸಮಾಜ ನಿರ್ಮಿಸಬೇಕೆಂದರು. ವಿವಿಧ ಪಕ್ಷಗಳ ನಾಯಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗ ಸಮಾಜದವರು ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿ ಗೌರವ ಸಲ್ಲಿಸಿದರು. ಗುರುಪೌರ್ಣಿಮಾ ಮತ್ತು ಸತ್ಸಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ, ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೀಠಾಧ್ಯಕ್ಷ ಮಂಗಳಾನಂದನಾಥ ಸ್ವಾಮೀಜಿ ಇತರರು ಉಪಸ್ಥಿತರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.
ನಂಜನಗೂಡು ತಾಲೂಕಿನ ದೊಡ್ಡಕಲವಂದೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 1.50 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಘಾಟನೆಗೆ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಪಾಲ್ಗೊಂಡು ಮಾತನಾಡಿದರು. ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮದಲ್ಲಿ ನೂತನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು, ಕ್ಷೇತ್ರದಲ್ಲಿ ಪ್ರತಿನಿಧಿಯ ಜವಾಬ್ದಾರಿಯಂತೆ ಕಾಲೇಜಿನ ಕಟ್ಟಡ ಉದ್ಘಾಟನೆ ನೆರವೇರಿಸಿದ್ದೇವೆ. ಕಾಲೇಜಿನಲ್ಲಿ ಇನ್ನೂ ಹಲವಾರು ಮೂಲ ಸೌಕರ್ಯಗಳಾಗಬೇಕೆಂದು ಮನವಿ ಸಲ್ಲಿಸಿದ್ದು, ಹಂತ ಹಂತವಾಗಿ ಸೌಲಭ್ಯ ಒದಗಿಸುವುದಾಗಿ ಭರವಸೆ ನೀಡಿದರು. ಅವ್ರ ಹತ್ರ ಕೂಡ ಮಾತನಾಡಿ ಹೊಸ ರೂಟನ್ನೇ ಮಾಡೋಣ. ಇಲ್ಲಿ ನಿಮ್ಮ ಶಾಲಾ ಮತ್ತು ಕಾಲೇಜ್ ಟೈಮಿಂಗ್ಗೆ ನಿಮಗೆ ಬಸ್ ಬಂದರೆ ಅನುಕೂಲ, ಅದರ ಪ್ರಯುಕ್ತನೇ ಹೊಸ ರೂಟನ್ನು ಪ್ಲ್ಯಾನ್ ಮಾಡಿ ಅವರಿಗೆ ತಿಳಿಸ್ಕೊಡ್ತಾರೆ. ಅದರಿಂದ ಇದಿಷ್ಟು ತಾವೆಲ್ಲರೂ ಕೂಡ ಕೇಳಿದ್ರು ಖಂಡಿತವಾಗಿ ಎಲ್ಲರೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆದರೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ತಮ್ಮ ಕಾಲೇಜಿನ ಕಟ್ಟಡ, ಇವತ್ತು ಕಟ್ಟಡ ಸುಮಾರು 1,58,00,000 ವೆಚ್ಚದ ಒಂದು ಕಾಮಗಾರಿ. ಪಾಪ ಸಿದ್ದರಾಜರು ತುಂಬ ಶ್ರಮಪಟ್ಟು ಒಂದು ಕಾಮಗಾರಿ ಅವರು ಸಹಕಾರವನ್ನು ನೀಡಿದ್ದಾರೆ. ಅದಕ್ಕೆ ತಮ್ಮರ ಪರವಾಗಿ ಅವರು ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಅದೇ ರೀತಿ ಇವತ್ತು ಒಂದೇ ದಿವಸ ನಿಮ್ಮ ದೊಡ್ಡಕವಲಂದೆ ಭಾಗದಲ್ಲೇ ಒಂದೇ ದಿವಸ ಸುಮಾರು 2,79,00,000 ವೆಚ್ಚದ ಕಾಮಗಾರಿಗಳು ಇವತ್ತು ಒಂದೇ ದಿವಸ ನಿಮ್ಮ ದೊಡ್ಡಕವಲಂದೆ ಭಾಗದಲ್ಲಿ ಇವತ್ತು ಆಗ್ತಾ ಇರೋಂಥದ್ದು. ಸರ್ಕಾರ ಹೇಳಿದಂತೆ 5 ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದು ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟು ಕ್ಷೇತ್ರಗಳಲ್ಲೂ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಆಗುತ್ತವೆ. ಆದರೆ ಜನರು ಗ್ಯಾರಂಟಿ ಯೋಜನೆಯಿಂದ ಕ್ಷೇತ್ರ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ಅಪಪ್ರಚಾರ ಮಾಡುತ್ತಾರೆ. ಒಂದೇ ದಿನ ನಂಜನಗೂಡು ತಾಲೂಕಿನ ಕೆಆರ್ಪುರ, ದೊಡ್ಡಕವಲಂದೆ, ಘಟ್ಟವಾಡಿಪುರ, ಹರಗನಪುರ, ಯಳವರಹುಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ 4.59 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹಲವು ಅಧಿಕಾರಿಗಳ ನಿವಾಸಗಳ ಮೇಲೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಸುನೀಲ್ ಕುಮಾರ್, ಚಂದ್ರಪ್ರಕಾಶ್, ಪ್ರಭಾ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಬೀದರ್ ನಗರದ ಜೈಲು ಕಾಲೋನಿಯ ಎಸ್ಬಿಪಿ ನಗರದಲ್ಲಿರೋ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಯಿತು. ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುನೀಲ್ ಕುಮಾರ್ ಅವರ ಕಲಬುರಗಿ ಕಚೇರಿ ಹಾಗೂ ನಿವಾಸದ ಮೇಲೂ ದಾಳಿ ನಡೆಸಲಾಗಿದೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹಳ್ಳಿಖೇಡ ಬಿ ಗ್ರಾಮದ ನಿವಾಸಿಯಾಗಿರೋ ಸುನೀಲ್ ಕುಮಾರ್ ನಿವಾಸಗಳ ಮೇಲೆ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಆಷಾಢ ಮಾಸದ ಕೊನೆಯ ಮಂಗಳವಾರ ಗೌರಿಬಿದನೂರು ನಗರದ ಗ್ರಾಮ ದೇವತೆಗಳಾದ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ದೇವಿಗೆ ನಗರದ ನದಿ ದಡದಲ್ಲಿ ದೀಪೋತ್ಸವ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ನಗರದ ನದಿ ದಡದ ಬಡಾವಣೆಯಲ್ಲಿ ನಗರದ ಗ್ರಾಮ ದೇವತೆಗಳಾದ ಶ್ರೀ ಮರಿಗಮ್ಮ ಸಲ್ಲಾಪುರಮ್ಮ ದೇವಿಯ ಉತ್ಸವ ಮೂರ್ತಿಗಳನ್ನು ತಂದು ತೆಂಗಿನಗರಿ ಚಪ್ಪರವನ್ನು ಹಾಕಿ ದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಆರತಿ ಬೆಳಗಿದರು. ಮಹಿಳೆಯರು ವಿವಿಧ ಹೂಗಳಿಂದ ತಂಬಿಟ್ಟು ದೀಪಾಕೃತಿಗಳಲ್ಲಿ ಆರತಿ ಮಾಡಿ ತಂದು ಸಾಮೂಹಿಕ ಮೆರವಣಿಗೆ ಮೂಲಕ ಉತ್ಸವ ಮೂರ್ತಿಗಳಿಗೆ 3 ಪ್ರದಕ್ಷಿಣೆ ಹಾಕಿ ದೀಪೋತ್ಸವ ಆಚರಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆವಿ ಕ್ಯಾಂಪಸ್ಗೆ ಹರಿದು ಬಂದ ರಕ್ತದಾನಿಗಳು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ದಾನಿಗಳ ಮಹಾಪೂರ. ರಾಷ್ಟ್ರೀಯ ದಾಖಲೆಯತ್ತ ಕೆವಿ ಸಂಸ್ಥೆಗಳ ರಕ್ತದಾನ ಶಿಬಿರ. ಬಾಗೇಪಲ್ಲಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಉತ್ತಮ ವಾತಾವರಣ. ದೇವನಹಳ್ಳಿಯ ಕೈಗಾರಿಕೆಗಳು ಬಾಗೇಪಲ್ಲಿಗೆ ನೀಡಲು ಸರ್ಕಾರಕ್ಕೆ ಶಾಸಕರ ಮನವಿ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯಿಂದ ಸರ್ಕಾರಕ್ಕೆ ಒತ್ತಾಯ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಹುಂಡಿ ಕಾಣಿಕೆ ಎಣಿಕೆ ಮುಕ್ತಾಯ. ಹುಂಡಿಯಲ್ಲಿ 37 ಲಕ್ಷ ರೂಪಾಯಿ ಕಾಣಿಕೆ ಹಣ ಸಂಗ್ರಹ. ಚಿನ್ನ, ಬೆಳ್ಳಿ ಜೊತೆಗೆ ವಿದೇಶಿ ಕರೆನ್ಸಿ ಪತ್ತೆ. ಗುರುಗಳನ್ನು ಗೌರವಿಸಲು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದ ಶ್ರೀಗಳ ಕರೆ. ಶಿಡ್ಲಘಟ್ಟದಲ್ಲಿ ಗುರು ಪೌರ್ಣಿಮಾ ಸತ್ಸಂಗ ಕಾರ್ಯಕ್ರಮ. ಗುರು ಹಿರಿಯರಿಗೆ ಗೌರವ ನೀಡಲು ಸಲಹೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.